ಎಲ್ಲರಿಗೂ ನಮಸ್ಕಾರ. ನಾನು ಸುನೀತಾ. ಶ್ರೇಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ತುಂಬಾ ರುಚಿಕರವಾಗಿ ಅಷ್ಟೇ ಹೆಲ್ದಿಯಾಗಿರುವಂತಹ ಶೇಂಗಾ ಉಂಡೆ ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ. ಇನ್ನೇನು ಪಂಚಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಈ ಹಬ್ಬದಲ್ಲಿ ನೀವು ಶೇಂಗಾ ಉಂಡೆಯನ್ನು ರುಚಿಕರವಾಗಿ ಅಷ್ಟು ಈಸಿಯಾಗಿ ಹೊಸೊಬ್ಬರು ಮಾಡಿದರೂ ತುಂಬಾ ಪರ್ಫೆಕ್ಟಾಗಿ ಮಾಡ್ಬೋದು. ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಈಸಿಯಾಗಿರುವ ಮೆಥಡ್ನಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಒಂದು ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಟು 2 ಬೌಲ್ನಷ್ಟು ನಾನು ಶೇಂಗಾ ಕಾಳನ್ನು ಹಾಕ್ತಿದ್ದೀನಿ. ಈ ಬೌಲಲ್ಲಿ 2 ಬೌಲ್ನಷ್ಟು ಶೇಂಗಾ ಕಾಳನ್ನು ಹಾಕಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಹುರಿತಾ ಇರಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟರೆ ಶೇಂಗಾ ಹೊತ್ತೋಗುತ್ತೆ. ಹಾಗಾಗಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಹುರಿದಿದೆ. ಇದನ್ನು ಇವಾಗ ಒಂದು ಪ್ಲೇಟ್ಗೆ ನಾನು ತೆಗಿತಾ ಇದ್ದೀನಿ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನಿಗೆ ನಾನು ಒಣ ಕೊಬ್ಬರಿ ತುರಿಯನ್ನು ಹಾಕ್ತಿದ್ದೀನಿ. ಒಂದು ಅರ್ಧ ಬಟ್ಲನಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕ್ತಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನೀವು ಹಾಕ್ಕೋಬೇಕು. ನೋಡಿ, ಇವಾಗ ಈ ಥರ ಚೆನ್ನಾಗಿ ಹುರಿದಿದೆ. ಇದನ್ನು ಕೂಡ ನಾನು ಒಂದು ಪ್ಲೇಟ್ಗೆ ತೆಗೆದು ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಗಸೆಯನ್ನು ಹಾಕ್ತಿದ್ದೀನಿ. ಸ್ವಲ್ಪ ಬಿಸಿ ಇದ್ದರೆ ಸಾಕು, ಅದರಲ್ಲೇ ಚೆನ್ನಾಗಿ ಹುರಿಯುತ್ತೆ. ನೋಡಿ, ಇವಾಗ ಅದನ್ನು ಕೂಡ ಪಕ್ಕದಲ್ಲಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಅದೇ ಸೇಮ್ ಬೌಲಲ್ಲಿ ನಾನು 1 ಬೌಲ್ನಷ್ಟು ಹುರಿಗಡಲೆ ಅಂದರೆ ಪುಟಾಣಿಯನ್ನು ಹಾಕಿ ಈ ಥರ ಪೌಡ್ರ್ ಮಾಡಿ ತಂದಿದ್ದೀನಿ. ಯಾವ ಬೌಲಲ್ಲಿ ನಾನು ಶೇಂಗಾ ಬೀಜನ ತೆಗೆದುಕೊಂಡಿದ್ನಲ್ಲ, ಸೇಮ್ ಅದೇ ಬೌಲಲ್ಲಿ ಮೆಜರ್ಮೆಂಟಲ್ಲಿ ನಾನು ಎಲ್ಲ ಐಟಮನ್ನು ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಪುಟಾಣಿಯನ್ನು ಈ ಥರ ಸಣಸ್ಕೋಬೇಕು. ಒಂದೊಂದು ಮಿಕ್ಸಿ ಆಗಿರಲ್ಲ, ಒಂದೊಂದು ಸ್ವಲ್ಪ ಪುಡಿಯಾಗಿ ಬಂದಿರುತ್ತೆ. ಹಾಗಾಗಿ ನಾನು ಇದನ್ನು ಸಣಸಿ ಇಡ್ತಿದ್ದೀನಿ. ನೋಡಿ, ಈ ಥರ ನಾನು ಸಾಣಿಸಿ ಇಟ್ಟು ಇವಾಗ ಇದನ್ನ ಪಕ್ಕದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನಾವು ಅದೇ ಮಿಕ್ಸಿ ಜಾರ್ಗೆ ಶೇಂಗಾ ಬೀಜವನ್ನು ಹಾಕ್ತಿದ್ದೀನಿ. ಹುರಿದು ಚೆನ್ನಾಗಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ನೋಡಿ, ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಜಸ್ಟ್ ನೀವು ಮಿಕ್ಸಿ ಜಾರ್ಗೆ ಹಾಕಿ ಆನು ಆಫು ಮಾಡಿದರೆ ಸಾಕು. ಈ ಥರ ತರಿಯಾಗಿ ರುಬ್ಕೋಬೇಕು. ನೋಡು, ನಾನಿವಾಗ ತೋರಿಸ್ತಿದ್ದೀನಿ. ಈ ಥರ ಶೇಂಗಾ ಪೂರ್ತಿಯಾಗಿ ಪುಡಿಯಾಗಿರಬಾರ್ದು, ಪೂರ್ತಿ ಶೇಂಗಾ ಕಾಳು ಇರಬಾರ್ದು. ಎಲ್ಲೆಲ್ಲೋ ಒಂದು ಶೇಂಗಾ ಕಾಳು ಇದ್ದರೆ ನಡೆಯುತ್ತೆ. ಇವಾಗ ಇದನ್ನು ಅದೇ ಸೇಮ್ ಬೌಲ್ಗೆ ನಾನು ಹಾಕ್ತಿದ್ದೀನಿ. ಹಾಗೆ ಹುರಿದಂತಹ ಗಸಗಸೆಯನ್ನು ಹಾಕ್ತಿದ್ದೀನಿ. ಹಾಗೆ ಅರ್ಧ ಬಟ್ಲನಷ್ಟು ನಾನು ಒಣ ಕೊಬ್ಬರಿ ಹುರಿದಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಮತ್ತು ಏಲಕ್ಕಿ ಪುಡಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಈ ಪುಡಿಯನ್ನು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಉಂಡೆದ್ದು. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಮೇಲೆ ಫ್ರೈಯಿಂಗ್ ಪ್ಯಾನ್ನಲ್ಲಿ ನಾನು 1.5 ಬಟ್ಲನಷ್ಟು ಬೆಲ್ಲವನ್ನು ಹಾಕ್ತಿದ್ದೀನಿ. ಇದು ಉಂಡೆ ಬೆಲ್ಲ. ಇದನ್ನು ಪುಡಿ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಅದೇ ಬೆಲ್ಲಕ್ಕೆ ಸೇಮ್ ಅದೇ ಬೌಲಲ್ಲಿ ಅರ್ಧ ಬೌಲ್ನಷ್ಟು ನಾನು ನೀರನ್ನು ಹಾಕ್ತಿದ್ದೀನಿ. ನಿಮಗೆ ಅಳತೆಯಲ್ಲಿ ಯಾವ ಕಪ್ ಅಥವಾ ಬೌಲಲ್ಲಿ ನೀವು ಶೇಂಗಾವನ್ನು ತೆಗೆದುಕೊಳ್ತಿರಲ್ಲ, ಅದೇ ಸೇಮ್ ಬೌಲಲ್ಲಿ ನೀವು ಉಳಿದಂತಹ ಪದಾರ್ಥಗಳನ್ನು ತೆಗೆದುಕೊಳ್ಳಿ. ನೋಡಿ, ಇವಾಗ ಒಂದು ಸಲ ಬೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಚೆಕ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ. ಜಾಸ್ತಿ ಇದು ಉಂಡೆ ಥರ ಆಗಬಾರ್ದು, ಆಮೇಲೆ ಉಂಡೆ ತುಂಬಾ ಗಟ್ಟಿಯಾಗಿ ಬಂದುಬಿಡುತ್ತೆ. ನೋಡಿ, ಇಷ್ಟಾದರೆ ಇಷ್ಟು ಕುಡ್ಕೊಂಡ್ರೆ ಸಾಕು. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇವಾಗ ಈ ಮಿಕ್ಸರ್ಗೆ 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ತಿದ್ದೀನಿ. ಹಾಕಿ ಈ ಬೆಲ್ಲದ ಪಾಕವನ್ನು ನಾನು ಸೋಸ್ತಿದ್ದೀನಿ. ಯಾಕಂದರೆ ಇದರಲ್ಲಿರುವಂತಹ ಕಸ ಕಡ್ಡಿ ಏನಾದರೂ ಇದ್ದರೆ ಕ್ಲೀನಾಗಿ ಹೋಗುತ್ತೆ ಅಂತ ಅಷ್ಟೇ. ನೋಡಿ, ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಕಪ್ ಶೇಂಗಾ ಕಾಳು, 1 ಕಪ್ ಹುರಿಗಡಲೆ, 1.5 ಕಪ್ನಷ್ಟು ಬೆಲ್ಲ, ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ, ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ಗಸೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಮತ್ತು ಏಲಕ್ಕಿ ಪೌಡರನ್ನು ನಾನು ಇದಕ್ಕೆ ಸೇರಿಸಿದ್ದೀನಿ. ಇವನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ತಿದ್ದೀನಿ. ಸರಿಯಾದ ಅಳತೆಯಲ್ಲಿ ಸರಿಯಾದ ವಿಧಾನದಲ್ಲಿ ನಾನು ಈ ಶೇಂಗಾ ಉಂಡೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ಬಂದಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಕೈಗೆ ಹಚ್ಕೊಳ್ಳೋಕ್ಕೆ ತುಂಬಾ ಬಿಸಿ ಇರುತ್ತಲ್ಲ, ಸ್ವಲ್ಪ ಬಿಸಿ ಇರುವಾಗಲೇ ಈ ಉಂಡೆಯನ್ನು ಕಟ್ಕೊಳ್ಳಿ. ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಕರೆಕ್ಟಾಗಿ ಕೈಗೆ ಅಂಟಬಾರ್ದು ಅಂಥೇಳಿ ನಾನು ಪುಟಾಣಿ ಹಿಟ್ಟನ್ನು ಹಚ್ಚಿ ಈ ಥರ ಉಂಡೆಯನ್ನು ಮಾಡ್ತಿದ್ದೀನಿ. ನಿಮಗೆ ಬಾದಾಮಿ ಗೋಡಂಬಿ ಬೇಕನ್ನಿಸಿದರೆ ಇದಕ್ಕೆ ಸೇರಿಸ್ಬಿಟ್ಟು ನೀವು ಮಾಡ್ಕೋಬೋದು. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಈ ಥರ ಬಿಸಿ ಇರುವಾಗಲೇ ಉಂಡೆಯನ್ನು ಕಟ್ಕೊಳ್ಳಿ. ಅದೇ ಥರ ಪ್ರತಿಯೊಂದು ಸಲನೂ ನೀವು ಕೈಗೆ ಹಿಟ್ಟನ್ನು ಹಚ್ಕೊಂಡು ನಿಮಗೆ ಯಾವ ಥರ ದೊಡ್ಡದು ಬೇಕು ಅಥವಾ ಸಣ್ಣದು ಬೇಕನ್ನು ತೊಗೊಂಡು ನೀವು ಮಾಡ್ಕೋಬೋದು. ನೋಡಿ, ಪೂರ್ತಿಯಾಗಿ ನಾನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಕೈಗೆ ಅಂಟ್ಕೊಳ್ಳೋದಿಲ್ಲ, ಯಾವುದೇ ರೀತಿಯಾಗಿ ಉಳಿದಿಲ್ಲ. ನೋಡಿ, ಈ ಮೆಜರ್ಮೆಂಟಲ್ಲಿ ಸರಿಸುಮಾರು ಒಂದು 20ರಿಂದ 25 ಉಂಡೆಗಳಾಗಿವೆ.
ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಫೆಸ್ಟಿವಲ್ ರೆಸಿಪಿಯನ್ನು ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.